11ನೇ ಅಧ್ಯಾಯದ 38ನೇ ಶ್ಲೋಕ. ತ್ವಮಾದಿದೇವ ಪುರುಷ ಪುರಾಣಃ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತ್ತಾಸಿ ವೇದ್ಯಂ ಚ ಪರಂ ಚ ಧಾಮ ತ್ವಯಾ ತತಂ ವಿಶ್ವಮನಂತ ರೂಪ. ಅರ್ಜುನ ಭಗವಂತನನ್ನ ಸ್ತೋತ್ರ ಮಾಡ್ತಾ ಇದ್ದಾನೆ. ತ್ವಂ ಆದಿದೇವ ಪುರುಷಃ ಪುರಾಣಃ ತ್ವಂ ಅಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತ್ತಾ ಅಸಿ ವೇದ್ಯಂ ಚ ಪರಂ ಚ ಧಾಮ ತ್ವಯಾ ತತಂ ವಿಶ್ವಂ ಅನಂತರೂಪ. ಅನಂತರೂಪ ಅಂತ ಸಂಬೋಧನೆ. ಭಗವಂತನ ರೂಪಗಳಿಗೆ ಕೊನೆ ಇಲ್ಲ, ಅನಂತ ರೂಪಗಳು, ಅಂತವೇ ಇಲ್ಲದ, ಕೊನೆಯೇ ಇಲ್ಲದ ರೂಪ ಭಗವಂತನದ್ದು. ಅದು ಎಲ್ಲ ರೂಪಗಳು, ಎಲ್ಲ ರೂಪಗಳಿಗೂ ಒಂದು ಕೊನೆ ಅಂತಿಲ್ಲ, ಅನಂತ ರೂಪ ಭಗವಂತ. ನೀನು ತ್ವಂ ಆದಿದೇವ, ಆದಿದೇವ ಅಂದ್ರೆ ಜಗತ್ತಿಗೆ ಕಾರಣನಾದಂತ ದೇವರು ನೀನು. ಕಾರಣ ದೇವ ಅಂತ ಅರ್ಥ. ಆದಿದೇವ ಶಬ್ದಕ್ಕರ್ಥ ಕಾರಣನಾದಂತ ಭಗವಂತ ನೀನು ಅಂತ ಅರ್ಥ. ಇಡೀ ಜಗತ್ತು ನಿರ್ಮಾಣವಾದದ್ದು ಯಾರಿಂದ? ಭಗವಂತನಿಂದಾಗಿ. ಹಾಗಾಗಿ ತ್ವಂ ಆದಿದೇವ, ಇಡೀ ಜಗತ್ತಿನ ನಿರ್ಮಾಣ ಕರ್ತೃ ನೀನಾಗಿದ್ದೀಯಾ. ಮತ್ತು ತ್ವಂ ಅನ್ನೋದು ಎಲ್ಲ ಕಡೆಗೂ. ನೀನು ಪುರುಷ, ತ್ವಂ ಪುರುಷ, ನೀನು ಪುರುಷ ಶಬ್ದಕ್ಕೆ ಪೂರ್ಣ ಅಂತ ಅರ್ಥ. ಪೂರ್ಣತ್ವಾತ್ ಪುರುಷ, ಭಗವಂತ ಪೂರ್ಣ. ಯಾಕಂದ್ರೆ ಎಂತ ವ್ಯಕ್ತಿಗಳನ್ನ ತೆಗೆದುಕೊಂಡ್ರು ಏನೋ ಒಂದು ಲೋಪದೋಷಗಳು ಇದ್ದೇ ಇರತ್ತೆ. ಯಾವ ಲೋಪದೋಷವೂ ಇಲ್ಲದವನು ಅಂದ್ರೆ ಅದು ಭಗವಂತ ಮಾತ್ರ. ಹಾಗಾಗಿ ಭಗವಂತ ಆಗಬೇಕಾದ್ರೆ ಅವನು ಪೂರ್ಣ, ಪರಿಪೂರ್ಣನಾದವನು. ಪೂರ್ಣತ್ವಾತ್ ಪುರುಷ ಅಂತ. ಮತ್ತು ಇನ್ನೊಂದು ಅರ್ಥ ಇದೆ. ಪುರುಷ ಅಂದ್ರೆ ಪೂರುಷು ಶೇತೇತಿ ಪುರುಷ. ಪುರ ಅಂದ್ರೆ ನಮ್ಮೆಲ್ಲರ ದೇಹ, ನಮ್ಮೆಲ್ಲರ ದೇಹದ ಒಳಗಡೆ ಇರುತ್ತಾನೆ ಭಗವಂತ, ನಮ್ಮೆಲ್ಲರ ಅಂತರ್ಯಾಮಿ ಭಗವಂತ. ಈ ಕಾರಣದಿಂದಲೂ ಕೂಡ ಭಗವಂತನನ್ನ ಪುರುಷ ಎಂಬುದಾಗಿ ಕರೆಯುವಂಥದ್ದು. ಹಾಗಾಗಿ ಭಗವಂತ ಪುರುಷ ಅಂದ್ರೆ ಒಂದರ್ಥ ಪರಿಪೂರ್ಣ, ಇನ್ನೊಂದರ್ಥ ಎಲ್ಲರ ಅಂತರ್ಯಾಮಿ. ಪರಿಪೂರ್ಣನಾದವನು ನೀನು, ಎಲ್ಲರ ಅಂತರ್ಯಾಮಿ, ಎಲ್ಲರ ಒಳಗೆ ಇರುವಂತ ಬಿಂಬರೂಪಿ ನೀನಾಗಿದ್ದೀಯಾ. ತ್ವಂ ಪುರಾಣ, ಪುರಾಣ ನೀನು ಅತ್ಯಂತ ಪ್ರಾಚೀನ. ನೀನೇ ದೊಡ್ಡವನು, ನಿನಗಿಂತ ದೊಡ್ಡವನು, ವಯಸ್ಸಿನಲ್ಲಿ ನಿನಗಿಂತ ದೊಡ್ಡವನು ಅಂತ ಮತ್ತೆ ಯಾರೂ ಇಲ್ಲ. ಯಾಕೆ ಅನಾದಿ ಕಾಲದಿಂದ ಇರುವನು ನೀನು. ಹಾಗಾಗಿ ನೀನು ಪುರಾಣ ಅಥವಾ ಪುರಾ ಅಪಿ ನವಂ ಇತಿ ಪುರಾಣ. ಎಷ್ಟೇ ಅನಾದಿ ಕಾಲದಿಂದ ನೀನಿದ್ರೂ ಕೂಡ ನಿನಗೆ ವಯಸ್ಸಾಗೋದು, ತಲೆ ಕೂದಲು ಹಣ್ಣಾಗೋದು, ಇಂದ್ರಿಯಗಳು ದುರ್ಬಲವಾಗೋದು ಅಂತಿಲ್ಲ. ನೀನು ಪುರ ಅತ್ಯಂತ ಪ್ರಾಚೀನನಾದವನು ನೀನಾಗಿದ್ರು ಕೂಡ ನವ, ಇನ್ನೂ ನವೀನನಾಗೆ ಇದ್ದೀಯಾ. ಅದೇ ಯೌವನಾವಸ್ಥೆಯಲ್ಲೇ ಯಾವಾಗಲೂ ಕೂಡ ಇರ್ತೀಯಾ ಅಂತ ಅರ್ಥ. ಹೀಗೆ ಪುರಾಣ ತ್ವಂ ಅಸ್ಯ ವಿಶ್ವಸ್ಯ ಪರಂ ನಿಧಾನಂ, ನೀನು ಈ ಜಗತ್ತಿಗೆ ಪರಂ ನಿಧಾನಂ, ಮುಖ್ಯ ಕಾರಣ, ಮುಖ್ಯ ಆಧಾರ. ಯಾಕೆ ಈ ಜಗತ್ತು ಶೇಷದೇವರ ಹೆಡೆ ಮೇಲಿದೆ, ಈ ಜಗತ್ತು ಕೂರ್ಮನ ಮೇಲಿದೆ, ಈ ಜಗತ್ತು ಗ್ರಾವಿಟೇಷನ್ ಪವರ್ ಮೇಲೆ ನಿಂತಿದೆ, ಹೀಗೆಲ್ಲ ನಾವು ಹೇಳ್ತೇವೆ. ಆದ್ರೆ ಎಲ್ಲದಕ್ಕೂ ಮೂಲ ಆಧಾರ ಅಂದ್ರೆ ಯಾರು? ಅದು ಭಗವಂತ. ಏನೇನು ಈಗ ನಾವು 21ನೇ ಮಹಡಿ ಎಲ್ಲಿದೆ? 20ನೇ ಮಹಡಿಯ ಪಿಲ್ಲರ್ನ ಆಧಾರದ ಮೇಲೆ ನಿಂತಿದೆ. 20ನೇ ಮಹಡಿ 18ನೇ ಮಹಡಿಯ 19ನೇ ಕೆಳಗಿನ ಈ ಜಗತ್ತಿಗೆ ಕಟ್ ಆಗ್ತಾ ಇದೆ. ಹಾಗೆ ಹರೇ ನಮಃ. ತ್ವಂ ಪರಂ ನಿಧಾನಂ, ಅಸ್ಯ ವಿಶ್ವಸ್ಯ ಪರಂ ನಿಧಾನಂ, ಈ ಜಗತ್ತಿಗೆ ಮುಖ್ಯ ಆಶ್ರಯ ನೀನು. ನಿಧಾನ ಶಬ್ದಕ್ಕೆ ಆಶ್ರಯ ಅಂತ ಅರ್ಥ. ಜಗತ್ತಿನ ಮುಖ್ಯ ಆಧಾರ ನೀನು.
ವೇತ್ತಾಸಿ ವೇದ್ಯಂ ಚ ಪರಂ ಚ ಧಾಮ. ವೇತ್ತ ಎಲ್ಲವನ್ನು ತಿಳಿದು ನೀನಾಗಿದ್ದೀಯ. ವೇತ್ತಾಸಿ, ವೇತ್ತ ಅಂದ್ರೇನು? ವೇದನ ಕರ್ತ, ಎಲ್ಲವನ್ನು ತಿಳಿದವನು. ದೇವರಿಗೆ ಯಾವುದರ ಬಗ್ಗೆ ಗೊತ್ತಿಲ್ಲ ಹೇಳಿ? ದೇವರಿಗೆ ಎಲ್ಲದರ ಬಗ್ಗೆಯೂ ಕೂಡ ಗೊತ್ತು. ಹಾಗಾಗಿ ಭಗವಂತ ವೇತ್ತ, ಎಲ್ಲವನ್ನೂ ತಿಳಿದವನು ನೀನಾಗಿದ್ದೀಯ. ಅಷ್ಟು ಮಾತ್ರ ಅಲ್ಲ, ವೇದ್ಯಂ, ಸರ್ವ ವೇದ ವೇದ್ಯ ನೀನು. ಎಲ್ಲಾ ವೇದಗಳಿಂದ ಪ್ರತಿಪಾದ್ಯನಾದವನು ನೀನು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ, ವೇದಕ್ಕೆ ಅನುಗುಣವಾಗಿರ್ತಕ್ಕಂಥ ಪುರಾಣಗಳು, ಈ ಎಲ್ಲಾ ವೇದದ ಪ್ರತಿಯೊಂದು ಮಂತ್ರಗಳಿಂದಲೂ ಕೂಡ ನಿನ್ನನ್ನೇ ಪ್ರತಿಪಾದಿತವಾಗಿದೆ. ಈಗ ನಾವು ಯಾವುದು ಒಂದು ಗಣಪತಿಯ ಶ್ಲೋಕವನ್ನ ಹೇಳಿದ್ವಿ. ಈ ಗಣಪತಿ ಶ್ಲೋಕದಿಂದ ಪ್ರತಿಪಾದ್ಯನಾದವನು ಗಣಪತಿ. ದೇವರ ಶ್ಲೋಕವನ್ನ ಹೇಳಿ ಈ ಶ್ಲೋಕವು ರುದ್ರ ದೇವರನ್ನು ಪ್ರತಿಪಾದನೆ ಮಾಡ್ತಾ ಇದೆ. ಈ ಶ್ಲೋಕದಿಂದ ಪ್ರತಿಪಾದ್ಯರಾದವರು ರುದ್ರದೇವರು ಅಂತ ಹೇಳ್ತೀವಲ್ಲ, ಹಾಗೆ ಸಕಲ ವೇದಗಳಿಂದ, ಸಕಲ ಶಾಸ್ತ್ರಗಳಿಂದ, ಸಕಲ ಪುರಾಣಗಳಿಂದ ಪ್ರತಿಪಾದ್ಯನಾದವನು ಅಂತ ಅರ್ಥ. ಅಥವಾ ವೇದ್ಯ ಅಂದ್ರೆ ವೇದಿತು ತಿಳಿಲಿಕ್ಕೆ ಬೇಕಾದಷ್ಟಿದೆ ಜಗತ್ನಲ್ಲಿ. ಮುಖ್ಯವಾಗಿ ನಾವು ಯಾರ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ, ನಮ್ಮ ಅನಿಮಿತ್ತ ಬಂಧುವಾದಂತಹ, ನಮ್ಮನ್ನ ನಿರಂತರವಾಗಿ ಕಾಪಾಡತಕ್ಕಂಥಕೊಳ್ಳೇಬೇಕು. ಹಾಗಾಗಿ ಭಗವಂತ ವೇದ್ಯ. ಮುಖ್ಯವಾಗಿ ತಿಳಿಯಲೇಬೇಕಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಒಂದು ವಸ್ತು ಅಂದ್ರೆ ಅದು ಭಗವಂತ. ಭಗವಂತ ವೇದ್ಯ ಅಥವಾ ಭಗವಂತ ಸಕಲ ಶ್ರುತಿ ಸ್ಮೃತಿ ಪುರಾಣಗಳಿಂದಾಗಿ ಪ್ರತಿಪಾದಿತನಾಗಿದ್ದಾನೆ ಅನ್ನೋದು ಕೂಡ ಅರ್ಥ. ಮತ್ತು ಪರಂಚ ಧಾಮ, ಪರಂ ಧಾಮ, ಮುಖ್ಯ ಆಶ್ರಯದಲ್ಲಿ ಒಬ್ಬರು ಮತ್ತೊಬ್ಬರನ್ನ ಒಬ್ಬರು ಮತ್ತೊಬ್ಬರನ್ನ ಆಶ್ರಯಿಸಿಕೊಂಡು ಬದುಕ್ತಾ ಇರ್ತೀವಿ. ಆದರೆ ಎಲ್ಲರಿಗೂ ಮುಖ್ಯನಾಗಿರ್ತಕ್ಕಂಥ ಆಶ್ರಯ ಅಂತ ಹೇಳಿದ್ರೆ ಅದು ಭಗವಂತ. ಪರಂಚ ಧಾಮ ತ್ವಯಾತತಂ ವಿಶ್ವಂ ಅನಂತರು. ತ್ವಯಾತತಂ ವಿಶ್ವಂ, ವಿಶ್ವಂ ವಿಶ್ವ ಅಂದ್ರೆ ಎಲ್ಲವೂ ಕೂಡ, ಈ ಜಗತ್ತು, ಜಗತ್ತಿನ ಹೊರಭಾಗ ಎಲ್ಲವೂ ಕೂಡ ತ್ವಯಾತತಂ, ನಿನ್ನಿಂದ ವ್ಯಾಪಿಸಿಕೊಂಡು ಬಿಟ್ಟಿದೆ. ಅಂದ್ರೆ ನೀನು ಇಲ್ಲದೆ ಇರತಕ್ಕಂತ ಒಂದು ಸಾಸಿವೆ ಕಾಳು ಹಾಕಿದ್ರೆ ಕೆಳಗೆ ಬೀಳೋದಿಲ್ಲ. ಅಷ್ಟು ಎಲ್ಲಿ ನೋಡಿ ಜನ 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 ಅಂತ ಹೇಳ್ತೀವಿ. ಅವರು ಇಲ್ಲದೆ ಇರತಕ್ಕಂತ ಒಂದೇ ಒಂದು ಚಿಕ್ಕ ಅಣು ಪ್ರದೇಶವೂ ಇಲ್ಲ. ಒಂದು ಪರಮಾಣು ಪ್ರದೇಶದಲ್ಲೂ ಕೂಡ ದೇವರಿಲ್ಲ ಅಂತಿಲ್ಲ. ದೇವರು ಎಲ್ಲಾ ಕಡೆಯಲ್ಲೂ ಇದ್ದಾನೆ, ಎಲ್ಲೆಲ್ಲೂ ದೇವರಿದ್ದಾನೆ. ಇದಂ ವಿಶ್ವಂ, ನಮ್ಮ ಕಣ್ಣಿಗೆ ಕಾಣುವ, ಕಣ್ಣಿಗೆ ಕಾಣದೇ ಇರತಕ್ಕಂಥ ಸಮಸ್ತ ಬ್ರಹ್ಮಾಂಡವೂ ಕೂಡ ಭಗವಂತನಿಂದ ವ್ಯಾಪ್ತವಾಗಿದೆ ಅಂದ್ರೆ ದೇವರು ಎಲ್ಲವನ್ನು ಆವರಿಸಿಕೊಂಡಿದ್ದಾನೆ. ದೇವರು ಇಲ್ಲದೆ ಇರತಕ್ಕಂಥ ಒಂದೇ ಒಂದು ಜಾಗವೂ ಕೂಡ ಇಲ್ಲ ಅನ್ಬುವಂಥದ್ದು ಇದರ ಅಭಿಪ್ರಾಯ. ತ್ವಂ ಆದಿದೇವ ಅನಂತ ರೂಪ, ಅನಂತ ರೂಪವನ್ನು ಹೊಂದಿರುವಂತ ಭಗವಂತನೇ. ಯಾಕಂದ್ರೆ ಎಲ್ಲರಿಗೂ ಒಂದೊಂದೇ ರೂಪ ಇರುತ್ತೆ. ಅರೆ ಭಗವಂತನಿಗಾಗಬೇಕಾದರೆ ಅನಂತ ರೂಪ. ತ್ವಂ ಆದಿದೇವ, ನೀನು ಜಗತ್ ಕಾರಣನು, ನೀನು ಪುರುಷ, ನೀನು ಗುಣಪರಿಪೂರ್ಣನು ಮತ್ತು ನೀನು ಸರ್ವರ ಅಂತರ್ಯಾಮಿಯು. ತ್ವಂ ಪುರಾಣ, ನೀನು ಅತ್ಯಂತ ಪ್ರಾಚೀನನು ಮತ್ತು ಎಷ್ಟೇ ಪ್ರಾಚೀನನಾದರೂ ನವನವೀನನಾಗಿರುವವನು, ಚಿರ ಯುವಕನಾಗಿರುವವನು. ಅಸ್ಯ ಕಾರಣ ನೀನು. ಯಾಕಂದ್ರೆ ಒಂದೊಂದು ಮಣ್ಣು ಮಡಕೆ ಹೇಗೆ ಹುಟ್ಟಿತು? ಮಣ್ಣಿಂದ ಹುಟ್ಟಿತು. ಪುಸ್ತಕ ಹೇಗಾಯ್ತು? ಮರದಿಂದ ಆಯ್ತು. ಹೀಗೆಲ್ಲ ಹೇಳ್ತೀವಿ. ಆದ್ರೆ ಎಲ್ಲದಕ್ಕೂ ಮೂಲ ಕಾರಣ ಅವನು. ಒಂದೊಂದಕ್ಕೊಂದೊಂದು ಇರಬಹುದು. ಈ ಮಗುವಿಗೆ ಯಾರ ಕಾರಣ? ತಂದೆ ತಾಯಿ ಕಾರಣ, ಹೀಗೆ ಹೇಳ್ತೀವಿ. ಆದ್ರೆ ಎಲ್ಲದಕ್ಕೂ ಮುಖ್ಯ ಕಾರಣ ಅಂದ್ರೆ ಯಾರು? ಭಗವಂತ. ಹಾಗಾಗಿ ಅಸ್ಯ ವಿಶ್ವಸ್ಯ ಪರಂ ನಿಧಾನ, ಮುಖ್ಯ ಕಾರಣ ನೀನು. ವೇತ್ತ ಅಸಿ, ಎಲ್ಲವನ್ನು ನೀನಾಗಿದ್ದೀಯಾ. ಮತ್ತು ವೇದ್ಯಂ ಅಸಿ, ಸಕಲ ವೇದಗಳಿಂದ ಸಕಲ ಪ್ರತಿಪಾದಿತನಾಗಿದ್ದೀಯಾ ಅಥವಾ ತಿಳಿಯಲು ಯೋಗ್ಯನಾಗಿದ್ದೀಯಾ. ಮುಖ್ಯವಾಗಿ ನಿನ್ನನ್ನ ಜನರು ತಿಳಿದುಕೊಳ್ಳೇಬೇಕು. ಮತ್ತು ಪರಂ ಧಾಮ, ಮುಖ್ಯ ಆಶ್ರಯನಾದೋ ನೀನು. ಅಥವಾ ಧಾಮ ಅಂತ ಹೇಳಿದ್ರೆ ಬೆಳಕು, ಪ್ರಕಾಶ ರೂಪನಾಗಿದ್ದೀಯಾ ಅಂತ ಅರ್ಥ. ದೇವರಿದ್ದಾನೆ, ಒಳಗಿದ್ದು ಅವನು ಬೆಳಗಿ ಜಗತ್ತು. ತ್ವಯಾತತಂ, ನಿನ್ನಿಂದ ವ್ಯಾಪಿಸಲ್ಪಟ್ಟಿದೆ. ನೀನು ಇಲ್ಲ ಒಂದೇ ಒಂದು ಜಾಗವು
ಕೂಡ ಜಗತ್ತಿನಲ್ಲಿ ಇಲ್ಲ. ಎಲ್ಲೇ ನೋಡಿದ್ರು, ಯಾರನ್ನೇ ನೋಡಿದ್ರು ನೀನು ಆವರಿಸಿಕೊಂಡಿದ್ದೀಯ, ನೀನು ತುಂಬಿದ್ದೀಯ, ನೀನಿಲ್ಲದ ಸ್ಥಳವೇ ಇಲ್ಲ. ತ್ವಮಾದಿದ್ಯಂ ನಿಧಾನಂ ವೇತ್ತಾಸಿ ವೇದ್ಯಂ ಚ ಪರಂ ಚ ಧಾಮ ತ್ವಯಾ ತತಂ ವಿಶ್ವಮನಂತ